ಆತ್ಮೀಯರೇ ನಮಸ್ಕಾರ. ನಾನು ಅನುಪಮ. ನಾವು ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಇತರರಿಗೆ ಸಂತೋಷವನ್ನು ಹಂಚಬೇಕು. ಅದು ಜೀವನದ ಸಾರ್ಥಕತೆಯೂ ಹೌದು. ನಾವು ಹಂಚುವ ಸಣ್ಣ ಪುಟ್ಟ ಸಂತೋಷಗಳು ಇತರರ ಜೀವನೋತ್ಸಾಹವನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸುತ್ತವೆ ಎಂಬುದಕ್ಕೆ ಈ ಕಥೆಯು ಒಂದು ಉದಾಹರಣೆಯಾಗಿದೆ. ಒಂದು ಆಸ್ಪತ್ರೆಯಲ್ಲಿ ಒಂದೇ ರೂಮಿನಲ್ಲಿ ಇಬ್ಬರು ಪೇಷಂಟ್ಸ್ಗಳಿದ್ದರು. ಆ ಇಬ್ಬರೂ ರೋಗಿಗಳು ಬೇರೆ ಬೇರೆ ಬೆಡ್ಗಳ ಮೇಲೆ ಇದ್ದರು. ಅದರಲ್ಲಿ ಒಬ್ಬ ರೋಗಿಯ ಬೆಡ್ ವಿಂಡೋದ ಸಮೀಪದಲ್ಲಿತ್ತು. ಮತ್ತೊಬ್ಬ ರೋಗಿಯ ಬೆಡ್ ವಿಂಡೋದಿಂದ ಬಹಳಷ್ಟು ದೂರದಲ್ಲಿತ್ತು. ಆ ವಿಂಡೋದ ಸಮೀಪದಲ್ಲಿದ್ದಂತಹ ಬೆಡ್ನ ವ್ಯಕ್ತಿಯನ್ನು ದಿನಕ್ಕೆ 1 ಗಂಟೆಗಳ ಕಾಲ ನರ್ಸ್ ಬಂದು ಕೂರಿಸುತ್ತಿದ್ದರು. ಆಸ್ಪತ್ರೆಗಳಲ್ಲಿ ನಾನಾ ಬಗೆಯ ಕಾಯಿಲೆಗಳಿಂದ ನಡೆಯಲು ಅಸಾಧ್ಯವಾದ ಹಾಗೂ ಬಹಳಷ್ಟು ದಿನಗಳಿಂದ ಬೆಡ್ ಮೇಲೆಯೇ ಇರುವಂತಹ ವ್ಯಕ್ತಿಗಳನ್ನು ದಿನಕ್ಕೆ 1 ಗಂಟೆಗಳ ಕಾಲ ಅಥವಾ ಅರ್ಧ ಗಂಟೆಗಳ ಕಾಲ, 5 ರಿಂದ 10 ನಿಮಿಷಗಳ ಕಾಲ, ಹೀಗೆ ಅವರ ಬಲಕ್ಕೆ ಅನುಗುಣವಾಗಿ, ಚೇತರಿಕೆಗೆ ಅನುಗುಣವಾಗಿ ಕೂಡಿಸುತ್ತಾರೆ. ಏಕೆಂದರೆ ಫ್ಲೂಯಿಡ್ ಡ್ರೈನೇಜ್, ಆಮೇಲೆ ಬೆಡ್ ಸೋರ್ಸ್ಗಳನ್ನು ಅವಾಯ್ಡ್ ಮಾಡಲು ಹಾಗೂ ಟ್ರಂಕ್ ಕಂಟ್ರೋಲನ್ನು ಹೆಚ್ಚಿಸಲು, ಹೀಗೆ ನಾನಾ ಕಾರಣಗಳಿಗಾಗಿ ಹೀಗೆ ಮಾಡಲಾಗುತ್ತದೆ. ಹಾಗಾಗಿ ಈ ವ್ಯಕ್ತಿಯನ್ನು 1 ಗಂಟೆಗಳ ಕಾಲ ಕೂರಿಸುತ್ತಿದ್ದರು. ಆದರೆ ವಿಂಡೋದಿಂದ ಬಹಳಷ್ಟು ದೂರವಿದ್ದ ವ್ಯಕ್ತಿಯನ್ನು ಅವರು ಅಷ್ಟರ ಮಟ್ಟಿಗೆ ಕೂರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕಾರಣ ಅವರ ಚೇತರಿಕೆ ಇನ್ನೂ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಹೀಗಿರುವಾಗ ಈ ಬೆಡ್, ಯಾವ ವ್ಯಕ್ತಿಯ ಬೆಡ್ ಕಿಟಕಿಯ ಬಳಿಯಲ್ಲಿತ್ತೋ ಆ ವ್ಯಕ್ತಿಯು ದಿನಕ್ಕೆ 1 ಗಂಟೆಗಳ ಕಾಲ ಕೂತಾಗ ತನ್ನ ಕಿಟಕಿಯಿಂದ ಆಚೆಗೆ ಉತ್ತಮವಾದ ಉದ್ಯಾನವನವಿರುವುದಾಗಿಯೂ, ಅಲ್ಲಿ ಲೇಕ್ ಅಂದರೆ ಕೆರೆಯಂತಹ ನೀರನ್ನು ಹೊಂದಿರುವಂತಹ ಜಾಗವಿರುವುದಾಗಿಯೂ, ಅಲ್ಲಿರುವ ಕೆರೆಯಲ್ಲಿ ಬಾತುಕೋಳಿಗಳು ಬಹಳ ಸುಂದರವಾಗಿ ಈಜಾಡುತ್ತವೆ ಹಾಗೂ ಅಲ್ಲಿ ಮಕ್ಕಳು ಆಟವಾಡುವುದನ್ನು ನೋಡಲು ಬಹಳ ಖುಷಿಯಾಗುತ್ತದೆ ಎಂದು ಹೀಗೆಲ್ಲ ಬಹಳ ಅದ್ಭುತವಾಗಿ ತಾನು 1 ಗಂಟೆಗಳ ಕಾಲ ಕೂತಿರುವಷ್ಟು ಸಮಯ ಬಹಳ ಅದ್ಭುತವಾಗಿ ವರ್ಣಿಸುತ್ತಿದ್ದರು. ಅದನ್ನು ಕೇಳಿದ ಮತ್ತೊಬ್ಬ ವ್ಯಕ್ತಿಯು ಅದನ್ನೆಲ್ಲ ತನ್ನ ಮನಸ್ಸಿನಲ್ಲಿಯೇ ಆನಂದಿಸುತ್ತಿದ್ದರು ಹಾಗೂ ಜೀವನ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು. ಅವರು ಜೀವನ ಎಷ್ಟು ಸುಂದರವಾಗಿದೆ ಎಂದು ತಮ್ಮ ಕಣ್ಣುಗಳನ್ನು ಮುಚ್ಚಿ ಅವುಗಳನ್ನೆಲ್ಲ ಅನುಭವಿಸತೊಡಗಿದರು. ಹೀಗೆಯೇ ಸಾಗುತ್ತಿದ್ದಾಗ ಒಂದು ದಿನ ಆ ಕಿಟಕಿ ಬಳಿ ಇರುವಂತಹ ವ್ಯಕ್ತಿಯು ತನ್ನ ನಿದ್ರೆಯಲ್ಲಿಯೇ ಚಿರನಿದ್ರೆಗೆ ಜಾರುತ್ತಾರೆ. ಇದರಿಂದ ಬಹಳ ದುಃಖಿತನಾದ ವ್ಯಕ್ತಿಯು ತಾನು ಕಿಟಕಿಯ ಬಳಿ ಇರುವ ಮತ್ತೊಬ್ಬ ಪೇಷಂಟ್ ಇದ್ದಂತಹ ಬೆಡ್ಡಿಗೆ ಶಿಫ್ಟ್ ಆಗಲು ಕೇಳುತ್ತಾನೆ. ಹೀಗಿರುವಾಗ ನರ್ಸ್ ಆತನನ್ನು ಅಲ್ಲಿಗೆ ಶಿಫ್ಟ್ ಮಾಡುತ್ತಾರೆ. ಆತನು ಅಲ್ಲಿಗೆ ಶಿಫ್ಟ್ ಆದಂತಹ ಸಮಯದಲ್ಲಿ ಕಿಟಕಿಯಿಂದ ಆಚೆಗೆ ಕಣ್ಣಾಲಿಸಿದಾಗ ಅಲ್ಲಿ ಕೇವಲ ಒಂದು ಗೋಡೆ ಮಾತ್ರ ಕಾಣುತ್ತದೆ. ಇದನ್ನು ಕಂಡು ಆಶ್ಚರ್ಯಚಕಿತನಾದ ಆತನು ನರ್ಸ್ ಬಳಿ ಕೇಳುತ್ತಾನೆ, ಇಲ್ಲಿ ಕೇವಲ ಗೋಡೆಯುಂಟು, ಆದರೆ ಆ ವ್ಯಕ್ತಿಯು ನನಗೆ ಬಹಳಷ್ಟು ವರ್ಣಮಯವಾಗಿ ಹಾಗೂ ವರ್ಣರಂಜಿತವಾಗಿ ಅಲ್ಲಿ ಉತ್ತಮವಾದ ಉದ್ಯಾನವನವಿದೆ, ನೀರಿನ ಚಿಲುಮೆ ಇದೆ, ಹೀಗೆಂದೆಲ್ಲ ಬಹಳಷ್ಟು ವರ್ಣಿಸುತ್ತಿದ್ದನಲ್ಲವೇ, ಇದು ಹೇಗೆ ಸಾಧ್ಯ ಎಂದು. ಆಗ ನರ್ಸ್ ಹೇಳುತ್ತಾರೆ, ಆತನಿಗೆ ಸರಿಯಾಗಿ ಕಣ್ಣು ಕಾಣುತ್ತಿರಲಿಲ್ಲ, ಹಾಗಾಗಿ ಹೀಗೆಲ್ಲ ಹೇಳಿರಬಹುದೇನೋ ಎಂದು. ಆದರೆ ಆ ಮತ್ತೊಬ್ಬ ವ್ಯಕ್ತಿಗೆ ಅರಿವಾಗುತ್ತದೆ ಆತನು ಏಕೆ ಹೀಗೆಲ್ಲ ಹೇಳಿದನೆಂದು. ಏಕೆಂದರೆ ಈತನ ಜೀವನೋತ್ಸಾಹವನ್ನು ಹೆಚ್ಚಿಸಲು ಹಾಗೂ ಈತನು ಆದಷ್ಟು ಬೇಗ ತನ್ನ ರೋಗದಿಂದ ಚೇತರಿಕೆಯನ್ನು ಕಾಣುವುದೇ ಆತನ ಉದ್ದೇಶವಾಗಿರುತ್ತದೆ. ಮತ್ತು ಈ ವ್ಯಕ್ತಿಯು ಆ ಕಿಟಕಿಯ ಪಕ್ಕದಲ್ಲಿನ ಬೆಡ್ಡಿಗೆ ಶಿಫ್ಟ್ ಆದಾಗ ತನ್ನ ಮೊಣಕೈಯನ್ನು ಊರಿ ತನ್ನಷ್ಟಕ್ಕೆ ತಾನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಏಳುವಷ್ಟರ ಮಟ್ಟಿಗೆ ಆತನು ಚೇತರಿಸಿಕೊಂಡಿರುತ್ತಾನೆ. ಇದೇ ಅಲ್ಲವೇ ಸಂತೋಷವನ್ನು ಹಂಚುವುದೆಂದರೆ? ಹಾಗಾಗಿ ನಮ್ಮ ಸಂತೋಷವನ್ನು ಹಂಚುವುದರಿಂದ ಇತರರಿಗೆ ಜೀವನೋತ್ಸಾಹವನ್ನು ಹೆಚ್ಚಿಸುವಂತಹ ಸಾಧ್ಯತೆ ಇದ್ದರೆ ಖಂಡಿತವಾಗಿಯೂ ಹಂಚೋಣ.
ಧನ್ಯವಾದಗಳು.